ನಾನು ಜಂಬದಲ್ಲಿ ಹೇಳ್ತಾ ಇಲ್ಲ ಈ ಮಾತನ್ನ. ಈ ಸರ್ಕಾರದ ನಡವಳಿಕೆ ಪ್ರತಿನಿತ್ಯ ಅಧಿಕಾರಿಗಳನ್ನು ಗುಲಾಮರು ಮಾಡ್ಕೊಂಡಿದ್ದೀರಲ್ರಿ. ಒಬ್ಬ ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಈ ರೀತಿಯ ವಾತಾವರಣ ಪ್ರಾಯಶ್ಚಿತ ಅನುಭವಿಸ್ತೀರಿ, ತಿಳ್ಕೊಂಡಿದ್ದೀರಿ. 28ಕ್ಕೂ ನಾವೇ ಬಂದ್ರಪ್ಪ, ಬಹಳ ದೊಡ್ಡ ಸಾಧನೆ ಮಾಡಿದಿರಿ. ಜನ ಕಾಯ್ತಾವ್ರು ನಿಮಗೆ. 28ಕ್ಕೂ ನಾವೇ ಮಾಡಕ್ಕೆ. ಇವತ್ತು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ. ಮೊದಲು ಆ ಹೋಮ್ ಮಿನಿಸ್ಟರ್ ಆ ನಕಲಿ ಶಾಮನ್ ಕೆಲಸ ಬಿಟ್ಟು ಹೋಮ್ ಮಿನಿಸ್ಟರ್ ಗತ್ತಿದೇನಿದೆ ಅಂತ ತೋರಿಸಿ ಕೆಲಸ ಮಾಡಿ ಅರೆಸ್ಟ್ ಮಾಡೋದು ಯಾವ ದೊಡ್ಡ ವಿಷಯ. ಯಾವ್ಯಾವ ತರ ಅರೆಸ್ಟ್ ಮಾಡಿದೀನಿ ನಾನು ನೋಡಿದ್ದೀನಿ. SIT ರಚನೆ ಮಾಡ್ಕೊಂಡು ಯಾವ ತರ ನಡ್ಕೊಂಡಿದೀರಿ ಅನ್ನೋದು ಗೊತ್ತಿದೆ ನಿಮಗೆ. ಪೊಲೀಸ್ ಇಲಾಖೆನ ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡು ಅವೆಲ್ಲ ತಗೊಂಡು ದೊಡ್ಡ ಪೇಟ ಹಾಕೊಂಡವ್ರಲ್ಲಪ್ಪ. ಅದು ಯಾರು ಅಲ್ಲಿ ಪಂಜಾಬ್ ಕಡೆಯಿಂದ ಕರ್ಕೊಂಡ್ ಬಂದವ್ರೆ. ಇಲ್ಲಾರು ಗನ್ಮೆನ್ ಇಲ್ಲ ಅಂತೇಳಿ ಯಾತಿಕ ಪಂಜಾಬಿಂದ ಕರ್ಕೊಂಡ್ಬಂದು ಇಟ್ಕೊಂಡವ್ರೆ. ಎಲ್ಲಾರು ಇವರ ನಡೆಸ್ತಾರಲ್ಲ ಅಂದಾ ದರ್ಬಾರ್, ಹೊರಗಡೆ ಬರಬಾರದು ಅಂತಲ್ಲ. ಇಲ್ಲಾರು ಸಿಗ್ತಿರ್ಲಿಲ್ವ ಗನ್ಮೆನ್ಗಳು? ಯಾರು ಅವ್ರಿಗೆ ಗನ್ ಇಟ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟರು? ಯಾರು ಕೊಟ್ಟಿರೋ ಯಾರು ಗನ್ ಇಟ್ಕೊಳ್ಳೋದಕ್ಕೆ ಅವ್ರಿಗೆಲ್ಲಾರು? ಈಗ 5 ಗನ್ನು 12 ಗನ್ನು ಸೀಸ್ ಮಾಡಿದೀವಿ. ಬಳ್ಳಾರಿ ರಿಪಬ್ಲಿಕ್ ಇಸ್ ಓವರ್. ನಾವು ಬಳ್ಳಾರಿ ರಿಪಬ್ಲಿಕ್ another way they wanted to introduce. By Congress you say, sir? Yeah, definitely. They are encouraging. ಅದಕ್ಕೆ ರಾಗ ದ್ವೇಷದಿಂದ ಇವತ್ತು ನಾನು ಈ ಮಾಧ್ಯಮದ ಮುಂದೆ ನನ್ನ ಭಾವನೆ ವ್ಯಕ್ತಪಡಿಸ್ತಿಲ್ಲ ಅಂತ ಹೇಳಿ 2 ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಯಾವ ಕಾರಣಕ್ಕೆ ಮಾಡಿದ್ರು ಕೊನೆಗೆ ಹೇಳಿದ್ದೀನಿ. ಅಧಿಕಾರ ಇದೆ ಅಂತ ಹೇಳಿ ವಿರೋಧ ಪಕ್ಷಗಳನ್ನ ಬಗ್ಗು ಬಡಿತೀವಿ ಅಂತ ತಿಳ್ಕೊಂಡಿದ್ರೆ ಸಾಧ್ಯ ಇಲ್ಲ ಇದೆ.